ನಮಸ್ತೆ ಎಲ್ಲರಿಗೂ ಸಹ. ಇವತ್ತು ನಾನು ಇಲ್ಲಿ ಬಂದಿದ್ದೆ ಕಾರಣ ಏನಂದರೆ, ಇಲ್ಲಿ 3 ಜನ ಇನ್ನೂ ಸಹ ಸಿಕ್ಕಿಲ್ಲ. ಅವರ ಒಂದು ನಾವೀಗ ಒಂದು ಮೃತದೇಹನ ಅಂತ ಹೇಳ್ಬೋದು ಅಲ್ಲ, ಅವರು ತೆಗಿಲಿಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ ಇಲ್ಲಿ ಅಂದರೆ, ನಮ್ಮ MLA ಸರ್ ಸಹ ಇಲ್ಲಿ ಅಚಾನಕ್ಕಾಗಿ ನಾನು ಇವತ್ತು ಬಂದಾಗ ಇವತ್ತು ಸಹ ಇದ್ದಾರೆ ಇಲ್ಲಿ. ಯಾಕೆಂದರೆ ನಾನು ಇಲ್ಲಿನ ನೀರಿನ ಹರಿವು ನೋಡಲಿಕ್ಕೆ, ಒಳ ಹರಿವು ಮತ್ತು ಎಷ್ಟು ನೀರಿದೆ ಅಂತ ನೋಡಲಿಕ್ಕೆ ಮಲ್ಪೆಯಿಂದ ಇಲ್ಲಿಗೆ ಬಂದಿದ್ದೇನೆ. ಹಾಗೆಯೇ ಇದು ನೋಡಿಕೊಂಡು ಇಲ್ಲಿನ ಮೃತಪಟ್ಟ ಜಗನ್ನಾಥ್ ಮತ್ತು ಲೋಕೇಶ್ ಮನೆಗೆ ಹೋಗಿ ಬಂದಿದ್ದೇನೆ. ಯಾಕೆಂದರೆ ಅವರಿಗೆ 13 ದಿವಸ ಆಯಿತು. 13 ದಿನದಲ್ಲಿ ಇನ್ನೂ ಸಹ ಮೃತದೇಹ ಸಿಕ್ಕಿಲ್ಲ ಅಂತೇಳಿ ತುಂಬ ಬೇಸರದಲ್ಲಿರ್ತಾರೆ. ಆವಾಗ ಅವರಿಗೆ ಸ್ವಲ್ಪ ಧೈರ್ಯ ತುಂಬಿಸಿ, ನಿಮ್ಮ ಮನೆಯವರು ಕಾಣೆ ಆಗಿದ್ದರೆ ನಮ್ಮ MLA ಸಾರು ಹಾಗೂ ಇಲ್ಲಿನ ಯಾರೆಲ್ಲ ಇದಕ್ಕೆಲ್ಲ ಸಹಾಯ ಮಾಡ್ತಾರೆ ಅವ್ರು ಖಂಡಿತವಾಗಿ ನಾನು ಸಹ ನಮ್ಮ ಪರಿಪೂರ್ಣವಾಗಿ ನಮ್ಮ ಒಂದು ಎಷ್ಟು ನಮ್ಮ ಇಷ್ಟರ ತನಕ ಎಲ್ಲೆಲ್ಲ ನಾವೆಲ್ಲ ಕೆಲಸ ಮಾಡಿದ್ದೆ ಅದರ ಪರಿಪೂರ್ಣ ಒಂದು ಸಹಕಾರದೊಂದಿಗೆ ನಿಮ್ಮ ಮೃತದೇಹ ಹಾಗೂ ಅರ್ಜುನ್ ಸರ್ ಒಟ್ಟಿಗೆ 3 ಜನ, ಲೋಕೇಶ್, ಜಗನ್ನಾಥ್, ಅರ್ಜುನ್ ಅವರ 3 ಜನನ ಸಹ ಮೃತದೇಹ ತೆಗಲಿಕ್ಕೆ ನಾವು ನಮ್ಮ ಪರಿಪೂರ್ಣವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಅವ್ರ ಹತ್ರ ಒಂದು ಮಾತು ಕೊಟ್ಟು ಬಂದಿದ್ದೇನೆ. ಅದಕ್ಕೋಸ್ಕರ ಇಲ್ಲಿ ಬರುವಾಗ ಸರ್, ನಮ್ಮ MLA ಸರ್ ಈಗ ಒಂದು ಪ್ರಾಜೆಕ್ಟ್ ಹೇಳಿದ್ದಾರೆ, ಅದು ಕಲ್ಲು ಮಣ್ಣು ತೆಗೆಯುವುದು, ಅದೀಗ ತ್ರಿಶೂರಿಂದ ಬರೋದು, ಅದು ಒಳ್ಳೆಯ ವಿಷಯ. ಅದಲ್ಲದೆ ಇಲ್ಲಿ 3-4 ತಾರೀಕಿಗೆ ನಮ್ಮ ಈಗ ಇಲ್ಲಿ ಅಮಾವಾಸ್ಯೆ ಟೈಮಲ್ಲಿ ನೀರು ಸ್ವಲ್ಪ ಕಮ್ಮಿ ಆಗುವ ಒಂದು ಉದ್ದೇಶ ಇದೆ. ಯಾಕೆಂದರೆ ಅಮಾವಾಸ್ಯೆ ದಿವಸ ನೀರು ಕಮ್ಮಿ ಮತ್ತು ಜಾಸ್ತಿ ಆಗ್ತದೆ. ಕಮ್ಮಿ ಆಗುವಾಗ ಇಲ್ಲಿ ಒಂದು 2 ಗಂಟೆ ಡೀಪ್ ನಾವು ಡೈವ್ ಮಾಡ್ತೇವೆ. ಆ 2 ಗಂಟೆಯಲ್ಲಿ ಇಲ್ಲಿ ಏನಾಗ್ತದೆ ಅಂತ ಯಾವ ಜಾಗದಲ್ಲಿ ಹುಡುಕಬೇಕಂತ